ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆಲವು ದಿನಗಳ ಹಿಂದೆ ಕೇರಳದಲ್ಲಿ ನಿತಿನ್ ರಾಜ್ ಎಂಬ ವಿದ್ಯಾರ್ಥಿ ಮರಣ ಹೊಂದಿದರು. ಆ ವಿಷಯ ಕೇರಳದಲ್ಲಿ ದೊಡ್ಡ ಸುದ್ದಿ ಆಯಿತು. ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡೋಣ. RL ನಿತಿನ್ ರಾಜ್ ಕೇರಳದ ಕಣ್ಣೂರಿನಲ್ಲಿ ಇರುವಂತಹ ಅಂಜರಕಂಡಿ ಡೆಂಟಲ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್. ಇವರು ಏಪ್ರಿಲ್ 10ನೇ ತಾರೀಕು ಮರಣ ಹೊಂದ್ತಾರೆ. ಅವರ ಒಂದು ಮೃತದೇಹವನ್ನ ಏಪ್ರಿಲ್ 12 ಭಾನುವಾರದಂದು ತಿರುವನಂತಪುರಂನ ಉಳಮಲ್ಕಲ್ನಲ್ಲಿರುವಂತಹ ಅವರ ಸ್ವಂತ ಮನೆಗೆ ತರಲಾಯಿತು. ಅಲ್ಲಿ ಸಾವಿರಾರು ಜನ ಸೇರಿದ್ರು. ಅವರ ಕುಟುಂಬದವರು ಮತ್ತು ಜನಸಾಮಾನ್ಯರು ಈ ಒಂದು ಮರಣ ಕುರಿತಂತೆ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ರು. ಅದಕ್ಕೆ ಕಾರಣ ಏನು ಅಂದ್ರೆ, ಈ ನಿತಿನ್ ರಾಜ್ ಮೊಬೈಲ್ ನಲ್ಲಿದ್ದಂತಹ ಕೆಲವೊಂದು ವಾಯ್ಸ್ ಮೆಸೇಜಸ್. ಆ ವಾಯ್ಸ್ ಮೆಸೇಜಸ್ ನ ಸಾರಾಂಶ ಏನು ಅಂದ್ರೆ, ನಿತಿನ್ ರಾಜ್ ತಾನು ಓದುತ್ತಿರುವಂತಹ ಕಾಲೇಜಿನಲ್ಲಿ ಕೆಲವೊಂದು ಫ್ಯಾಕಲ್ಟಿಗಳಿಂದ ಈ ಕ್ಯಾಸ್ಟ್ ರಿಲೇಟೆಡ್ ಹರಾಸ್ಮೆಂಟ್ಗೆ ಒಳಗಾಗಿದ್ರು ಅನ್ನೋದು, ಅವರನ್ನ ಅವಮಾನ ಮಾಡಲಾಗಿದೆ ಅನ್ನೋದು, ಅವರ ಜಾತಿಯ ಬಗ್ಗೆ ಮತ್ತು ಅವರ ಮೈ ಬಣ್ಣದ ಬಗ್ಗೆ ಕೆಲವು ಫ್ಯಾಕಲ್ಟಿ ಮೆಂಬರ್ಸ್ ಅವರಿಗೆ ಇನ್ಸಲ್ಟ್ ಮಾಡಿರೋದು, ಈ ವಿಷಯಗಳೆಲ್ಲ ಬೆಳಕಿಗೆ ಬಂತು. ಆದ ಕಾರಣ ಅಲ್ಲಿ ನಡೆದಂತಹ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇಂದ ಅವರ ಮನಸ್ಸಿಗೆ ಬೇಸರವಾಗಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಜನಸಾಮಾನ್ಯರು ಮತ್ತು ಕುಟುಂಬದವರು ಈ ಒಂದು ಮರಣದ ಕುರಿತಂತೆ ಪೊಲೀಸ್ ತನಿಖೆ ನಡಿಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚಕ್ಕರಕಲ್ ಪೊಲೀಸ್ ಅವರು ಕೇಸ್ನ ರಿಜಿಸ್ಟರ್ ಮಾಡಿದ್ದಾರೆ. ಅವರ ಪ್ರಕಾರ ಇದು ಒಂದು ಅನ್ಯಾಚುರಲ್ ಡೆತ್. ಆ ಕಾಲೇಜಿನ 3ನೇ ಮಹಡಿಯಿಂದ ಈ ಹುಡುಗ ಬಿದ್ದು ಮರಣ ಹೊಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ವಾಯ್ಸ್ ಮೆಸೇಜ್ಗೆ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂತಹ ವಿನೋದ್ ಮೋನಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿರುವಂತಹ ಮೆಡಿಕಲ್ ಕಾಲೇಜ್ ಬ್ಲಾಕ್ ನಲ್ಲಿ ಮಧ್ಯಾಹ್ನ 1 ಕಾಲಿಗೆ ಈ ನಿತಿನ್ ರಾಜ್ ಗಾಯಗಳೊಂದಿಗೆ ಬಿದ್ದಿರುವುದನ್ನ ಒಬ್ಬ ವಿದ್ಯಾರ್ಥಿ ನೋಡಿ ಅವನು ಎಲ್ಲರಿಗೂ ತಿಳಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಫ್ಯಾಕಲ್ಟಿ ಮೆಂಬರ್ಸ್ ನ ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರ ಹೆಸರು ಡಾಕ್ಟರ್ MK ರಾಮ್ ಅಂತ, ಇನ್ನೊಬ್ರು ಸಂಗೀತ ನಂಬಿಯಾರ್. ಇವರಿಬ್ಬರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಅವರ ಕುರಿತಾಗಿ ಸಹ ತನಿಖೆ ನಡೀತಾ ಇದೆ. ಈ ಒಂದು ಮರಣದ ಕುರಿತಂತೆ ಕೇರಳದಾದ್ಯಂತ ಹಲವಾರು ಚರ್ಚೆಗಳು ನಡೀತಾ ಇದೆ. ಹಲವಾರು ರಾಜಕೀಯ ಪಕ್ಷಗಳು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ CPIM ನ AR ರಹೀಂ ಅವರು, ಕಾಂಗ್ರೆಸ್ ಪಕ್ಷದವರು, ಹಾಗೂ ಇಲ್ಲಿನ ದಲಿತ್ ಆಕ್ಟಿವಿಸ್ಟ್ ಮತ್ತೆ ರೈಟರ್ ಆಗಿರುವಂತಹ ಸನ್ನಿ ಕಪ್ಪಿಕಾಡ್ ಅವರು, ಇವರೆಲ್ಲರೂ ಈ ಒಂದು ಮರಣದ ಕುರಿತಂತೆ ಸರಿಯಾದ ಒಂದು ತನಿಖೆ ನಡೀಬೇಕು, ಆ ಒಂದು ಕುಟುಂಬದವರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ರೀತಿಯಲ್ಲಿ ಅವರು ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ಸನ್ನಿ ಅವರು ಹೇಳುವ ಹಾಗೆ ಈ ಒಂದು